ಹಾಯ್, ಹಲೋ, ನಮಸ್ಕಾರ. ಸೊ ಎಲ್ರಿಗೂ ಗುಡ್ ಈವ್ನಿಂಗ್. ಹೇಗಿದ್ದೀರಾ ಎಲ್ರು? ಚೆನ್ನಾಗಿ ಇದ್ದೀರಾ ಅಂತ ಅಂದ್ಕೊಳ್ತೇನೆ. ಸೊ ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಸೊ HSRP ನಂಬರ್ ಪ್ಲೇಟ್. ಏನಿದು HSRP ನಂಬರ್ ಪ್ಲೇಟು? 1 ವರ್ಷ ಆಯ್ತು ಗೌರ್ಮೆಂಟ್ ರೂಲ್ಸ್ ಅನೌನ್ಸ್ ಮಾಡಿ. ಇವಾಗ ಈ ವಿಷಯ ಯಾಕೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, HSRP ನಂಬರ್ ಪ್ಲೇಟ್ ಬಂದು 1 ವರ್ಷ ಆಯ್ತು. ಅಂದ್ರೆ ಎಲ್ರೂ ಮಾಡ್ಬೇಕು ಅಂತ ಹೇಳಿ ಆಲ್ಮೋಸ್ಟ್ 1 ವರ್ಷ ಆಯ್ತು. ಆದ್ರೂ ಇನ್ನೂ ಯಾಕೆ ಈ ವಿಷಯದ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂದ್ರೆ, ಗೌರ್ಮೆಂಟ್‌ನವರು ಇದನ್ನ 2 ತಿಂಗಳು, 3 ತಿಂಗಳು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಮುಂದಕ್ಕೆ ಹಾಕ್ತಾ ಇದ್ದಾರೆ. ಈ ತಾರೀಕಿನೊಳಗೆ ಮಾಡ್ಬೇಕು, ಈ ತಾರೀಕಿನೊಳಗೆ ಮಾಡ್ಬೇಕು ಅಂತ. ಸೊ ಏನಿದು HSRP ನಂಬರ್ ಪ್ಲೇಟ್ ಅಂತ ಹೇಳೋದಾದ್ರೆ, ಇದು ಒಂದು ಟ್ಯಾಂಪರ್ ಪ್ರೂಫ್ ಪರವಾನಗಿ ಫಲಕ ಅಂತ ಹೇಳ್ತೀವಿ ಇದಕ್ಕೆ. ಸೊ ಇದಕ್ಕೆ ನಕಲಿ ಮಾಡ್ಲಿಕ್ಕೆ ಆಗಲ್ಲ ಯಾರಿಂದನೂ. ಅಂದ್ರೆ ಇದನ್ನ ಡೂಪ್ಲಿಕೇಟ್ ಮಾಡೋಕ್ ಆಗಲ್ಲ. ಸೊ ಇದ್ರಲ್ಲಿ ಹೈ ಸೆಕ್ಯೂರಿಟಿ ನಂಬರ್ ಅಂದ್ರೆ ಒಂದು ಲೇಸರ್ ಕಟಿಂಗ್ ಅಂತ ಹೇಳ್ಬೋದು. ಸೊ ಅದು ನಂಬರ್ ಪ್ಲೇಟ್ ಇದೆ ಇದರಲ್ಲಿ. ಸೊ ಇದನ್ನ ಡೂಪ್ಲಿಕೇಟ್ ಮಾಡಕ್ ಆಗಲ್ವಾ ಅಂತ ಹೇಳೋದಾದ್ರೆ, ನನಗೂ ಗೊತ್ತಿಲ್ಲ ಆಕ್ಚುಲಿ. ಯಾಕಂದ್ರೆ ನನ್ಗೆ ಗೊತ್ತಿರೋ ಹಾಗೆ ಮುಂಚೆ ನಾವು ಸ್ಟಿಕ್ಕರ್ ಅಲ್ಲಿ ನಂಬರ್ ಪ್ಲೇಟ್ ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ ಲೇಸರ್ ಅಂದ್ರೆ ಒಂದು ಇದು ಪ್ರಿಂಟಿಂಗ್ ಒಂಥರ ನಂಬರ್ ಪ್ಲೇಟ್ ಬಂತು. ಅಂದ್ರೆ ಅದೇನ್ ಹೇಳೋದು ಅದಕ್ಕೆ, ಆ ಪಂಚಿಂಗ್ ನಂಬರ್ ಪ್ಲೇಟ್ ತರ ಬಂತು. ಸೊ ಆಮೇಲೆ ಇವಾಗ ಇದು ಬಂದು ಆಕ್ಚುಲಿ ಗೌರ್ಮೆಂಟ್ ರೂಲ್ಸ್ ಬಂದು 2 ವರ್ಷ ಆಯ್ತು ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ನಂಬರ್ ಪ್ಲೇಟ್ ಅನ್ನೋದು ಯಾಕೆ ಕೊಡ್ಲಿಲ್ಲ ಅಂತ ಕೆಲವರು ತುಂಬಾ ತುಂಬಾ ಜನ ಅದನ್ನ ಕ್ವಶನ್ ಮಾಡ್ತಾ ಇದ್ರು. ಅಂದ್ರೆ ಆ ಗಾಡಿ ಹೊಸ್ತು ತೆಗೊಳ್ಳುವಾಗನೇ ನಮ್ಗೆ ಅದರಲ್ಲಿ ಬರ್ಬೇಕಿತ್ತು, ಯಾಕೆ ಬರ್ಲಿಲ್ಲ ಅಂತ. ಸೊ ಅದನ್ನ ಯಾಕೆ ಬರ್ಲಿಲ್ಲ ಅಂತ ನಾವು ಗೌರ್ಮೆಂಟ್ಗೆ ಕೇಳೋ ಹಾಗೆ ಇಲ್ಲ. ಯಾಕಂದ್ರೆ ಅದು ಡೀಲರ್ಗಳು ತಪ್ಪಾಗಿರುತ್ತೆ. ಸೊ ಇವಾಗ ನನ್ನ ಗಾಡಿನೂ ನಾನು ತಗೊಳ್ಳುವಾಗ HSRP ನಂಬರ್ ಪ್ಲೇಟ್ ನನಗೆ ಬಂದಿದೆ. ಆದ್ರೆ ಅದು ಕಲರ್ ಸ್ಟಿಕ್ಕರ್ ಅಂತ ಒಂದು ಗ್ಲಾಸ್ಗೆ ಬರುತ್ತೆ, ಅದು ನನ್ಗೆ ಕೊಟ್ಟಿಲ್ಲ. ಸೊ ಅದನ್ನ ಯಾರ ಹತ್ರ ಕೇಳೋದು? ನಾನಂದ್ರೆ ಆವಾಗ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ. ನಾನು ತಗೊಂಡು ಈಗ 1 ವರ್ಷ, 2-3 ತಿಂಗಳು ಆಯ್ತು. ಸೊ ಇದು ರೂಲ್ಸ್ ಬರೋಕ್ಕಿಂತ 2-3 ತಿಂಗಳ ಮುಂಚೆನೆ ನಾನು ತಗೊಂಡಿದ್ದು. ಆದ್ರೆ ನನ್ಗೆ ಸ್ಟಿಕ್ಕರ್ಸ್ ಕೊಟ್ಟಿಲ್ಲ ಅವರು. ಈಗ ಖಾಲಿ ನಂಬರ್ ಪ್ಲೇಟ್ ಮಾತ್ರ ಕೊಟ್ಟಿದ್ದಾರೆ. ಸೊ ನಾನು ಒಬ್ರ ಹತ್ರ ಇದ್ರ ಬಗ್ಗೆ ಕೇಳಿದಾಗ ಹೇಳಿದ್ರು, ಅದು ಒಂದು ವೇಳೆ ರೂಲ್ಸ್ ಬಂದ್ರೆ ಅದು ಸ್ಟಿಕ್ಕರ್ಸ್ ಸಹ ನೀಡೆಡ್ ಅಂತ. ಸೊ ಇವಾಗ ನನ್ ಗಾಡಿ ಆಕ್ಸಿಡೆಂಟ್ ಆಯ್ತು. ಸೊ ಗ್ಲಾಸ್ ಹೊಡೆದೋಯ್ತು ಅಥವಾ ಏನಾಯ್ತು, ಆದ್ರೂ ಸ್ಟಿಕ್ಕರ್ ಮತ್ತೆ ಸಿಗುತ್ತಾ? ಇಲ್ಲ. ಅದನ್ನ ಹೇಗೆ ನಾವು ಅದನ್ನ ಪಡೆಯೋದು ಅಂತ ಹೇಳೋದಾದ್ರೆ, ಅದಕ್ಕೆ ಅಂದ್ರೆ ಆನ್ಲೈನ್ ಅಲ್ಲಿ ನಾವು ಆರ್ಡರ್ ಮಾಡಬಹುದು ಅಂತ ಹೇಳ್ತಾರೆ. ಅಂದ್ರೆ ನಾನು ಆಲ್ಮೋಸ್ಟ್ ಕೆಲವು ಚಾನೆಲ್ಗಳೆಲ್ಲ ನೋಡಿದೆ, ಆನ್ಲೈನ್ ನಲ್ಲಿ ನಾವೇ ಆರ್ಡರ್ ಮಾಡಬಹುದು ಅಂತ. ಸೊ ತುಂಬಾ ಟ್ರೈ ಮಾಡಿದ್ರು ನನ್ನ ಕೈಲಿ ಆಗ್ಲಿಲ್ಲ. ಅಂದ್ರೆ ಅದ್ರ ಒಂದು ಒಂದು 2-3 ಪೇಜ್ ಓಪನ್ ಆಗೋ ತನಕ ಹೋಗುತ್ತೆ, ಆಮೇಲೆ ಅದು ರಿಟರ್ನ್ ಬರುತ್ತೆ. ಅಂದ್ರೆ ಅದು ಪೇಮೆಂಟ್ ಮಾಡೋಕ್ ಆಪ್ಷನ್ ಬರೋದೇ ಇಲ್ಲ. ನಾನು ತುಂಬಾ ಟ್ರೈ ಮಾಡಿದ್ದೆ. ಬಟ್ ಇದನ್ನ ನಾವೀಗ ಯಾವ ರೀತಿ ಮಾಡಬಹುದು ಅಂತ ಹೇಳಿದ್ರೆ, ಒಂದು 4 ವೀಲರ್ ಗಾಡಿಗೆಲ್ಲ ಒಂದು ಕಮ್ಮಿ ಅಂದ್ರೆ 1,000 ಒಳಗಡೆ, ಮತ್ತು ಹಳೆ ಅಂದ್ರೆ 2 ವೀಲರ್ ಗಳಿಗೆ ಒಂದು ₹500 ಒಳಗಡೆ ಆಗ್ತಾ ಇದೆ ಇವಾಗ. ಇದನ್ನ ದಯವಿಟ್ಟು ಮಾಡಿಸ್ಕೊಳ್ಳಿ. ಯಾಕಂದ್ರೆ ಇದು ಸುಮ್ನೆ ಒಂದು ಗೌರ್ಮೆಂಟ್ ರೂಲ್ಸ್ ಮಾಡಲ್ಲ. ಸೊ ಏನೇ ಇರ್ಬೋದು, ಅವ್ರಿಗೆ ಲಾಭ ಇರ್ಬೋದು, ನಷ್ಟ ಇರ್ಬೋದು, ಆದ್ರೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಮಾಡಿಸ್ಕೊಳ್ಳಿ. ಯಾಕಂದ್ರೆ ನಾನು ನೋಡಿರೋ ಹಾಗೆ ನಮ್ ಕಡೆ ತುಂಬಾ ಜನರು ಮಾಡಿಸಿಲ್ಲ. ಇನ್ನೂ ಹಳೇ ಕಾಲದ ಸ್ಟಿಕ್ಕರ್ ಕಟಿಂಗ್ ಅಲ್ಲೇ ಇದ್ದಾರೆ. ಸೊ ಇದನ್ನ ಮಾಡಿ. ಯಾಕಂದ್ರೆ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಬರಲ್ಲ. ಅಂದ್ರೆ ನಮ್ಗೆ ಇವಾಗ ನಾನೇ ಒಂದ್ 2-3 ಕಡೆ ಕೇಳ್ದಾಗ, ಇಲ್ಲ ರೀ ಅದೆಲ್ಲ ಬರ್ತಾ ಇರುತ್ತೆ, ರೂಲ್ಸ್ ಹೋಗ್ತಾ ಇರುತ್ತೆ, ಅದು ಸುಮ್ನೆ ಅಂತ ಹೇಳ್ತಾರೆ. ಸೊ ನಾಳೆ ನನ್ಗೆ ಏನಾದ್ರು ಪ್ರಾಬ್ಲಮ್ ಆಗಿ ನನ್ಗೇನಾದ್ರು ಪೊಲೀಸ್ ಏನಾದ್ರು ನಿಲ್ಲಿಸಿದ್ರೆ ಅವ್ರು ಬರ್ತಾರಾ? ಇಲ್ಲ, ಯಾರು ಬರಲ್ಲ. ಅದು ನಮ್ಮ ಜವಾಬ್ದಾರಿ. ಸೊ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಇದ್ರ ಮೂಲಕ, ದಯವಿಟ್ಟು ಮಾಡಿ. ಯಾಕಂದ್ರೆ ಮತ್ತೆ ಸುಮ್ಮನೆ ದೊಡ್ಡ ಫೈನ್ ಬಂದ್ರೆ ನಮ್ಗೆ ಕಷ್ಟ ಆಗ್ಬಹುದು. ಅಂದ್ರೆ ಯಾರ್ಯಾರು ಇದು ಮಾಡಿಸಿರ್ಲಿಲ್ವೋ ಅವರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ HSRP ನಂಬರ್ ಪ್ಲೇಟ್ ಮಾಡಿ. ಸೊ ಏನದು HSRP? ನಾನು ಗೂಗಲ್ ಅಲ್ಲಿ ಮಾಡಿ ನೋಡಿದೆ. ಸೊ ನೋಂದಣಿ ಪ್ಲೇಟ್, HSRPಗಳು ಟ್ಯಾಂಪರ್ ಪ್ರೂಫ್ ಪರವಾನಗಿ ಫಲಕಗಳಾಗಿವೆ. ಇದು ಭಾರತದ ಎಲ್ಲಾ ಹೊಸ ವಾಹನಗಳಿಗೆ ಅಗತ್ಯವಾಗಿರುತ್ತದೆ. ಅಂದ್ರೆ ಹೊಸ ವಾಹನಗಳು ಮತ್ತು ಹಳತು ವಾಹನಗಳಿಗೂ ಚೇಂಜ್ ಮಾಡಲೇಬೇಕಿದು. ನಕಲಿ ಮಾಡುವುದು ಮತ್ತು ವಾಹನ ಕಳ್ಳತನ ಮತ್ತು ವಂಚನೆಯನ್ನು ತಡೆಯಲು ಸಹಾಯ ಮಾಡಲು ಅವುಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಸೊ HSRPಗಳು ಹಲವಾರು ಭದ್ರತಾ ವೈಶಿಷ್ಟ್ಯಗಳನ್ನ ಹೊಂದಿದೆ.
ಸೊ ಏನಂದ್ರೆ ಲೂಮಿಯಂ ಆಧಾರಿತ ಹೊಲೋಗ್ರಾಮ್ ಅನನ್ಯ ಲೇಸರ್ ಬ್ರ್ಯಾಂಡ್ ಗುರುತಿನ ಸಂಖ್ಯೆ ತೆಗೆಯಲಾಗದ ಸ್ನ್ಯಾಪ್ ಲಾಕ್ಗಳು ಮತ್ತು ಬಿಸಿ ಸ್ಟ್ಯಾಂಪ್ ಮಾಡಿದ ಅಕ್ಷರಗಳು ಇದರಲ್ಲೆಲ್ಲ ಇದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಆಗಿದೆ. ಸೊ ಇದು ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ನಮ್ಗೆ ಗೊತ್ತಿಲ್ಲ. ಸೊ ನಾನು ಇದರ ಬಗ್ಗೆ ಸ್ವಲ್ಪ ಇದು ಮಾಡಿದಾಗ ಇದರಲ್ಲಿ ಇದೆಲ್ಲ ಇದೆ. ಸೊ ಇದನ್ನ ನಾವು ಕಳ್ತನ ಮಾಡಿದ್ರೆ ಅಂದ್ರೆ ಇವಾಗ ಮುಂಚೆ ಎಲ್ಲ ಏನಿತ್ತು ಅಂದ್ರೆ ಡೂಪ್ಲಿಕೇಟೆಡ್ ನಂಬರ್ ಪ್ಲೇಟ್ ಎಲ್ರಿಗೂ ಸಿಗ್ತಾ ಇತ್ತು. ಸೊ ಯಾವ್ದಾದ್ರು ಒಂದು ಗಾಡಿಗೆ ಯಾವ್ದೋ ನಂಬರ್ ಪ್ಲೇಟ್ ಹಾಕೊಂಡು ಹೋಗ್ತಾ ಇದ್ರು. ಸೊ ಇವಾಗ ಏನಂದ್ರೆ ಆಕ್ಚುಲಿ ನಮ್ ಕಡೆ ಅದೊಂದು ಲಾಕ್ ಬರುತ್ತೆ, ಅದ್ರಿಂದ ನಂಬರ್ ಹಾಕ್ತಾರೆ. ಬಟ್ ಕೆಲವರು ಅದನ್ನ ಒಪ್ಕೊಳ್ಳಲ್ಲ, ಒಂದು ಹಳೆ ಕಾಲದಲ್ಲಿ ಹಾಕ್ತಾರೆ. ಬಟ್ ಅದು ಲಾಕ್ ಗಳನ್ನ ಅಂದ್ರೆ ಅದು ಯಾವ ಲಾಕ್ ಅಂದ್ರೆ ಸ್ನ್ಯಾಪ್ ಲಾಕ್ ಅಂತ ಹೇಳ್ತಾರೆ. ಸ್ನ್ಯಾಪ್ ಲಾಕ್ ಅಲ್ಲಿ ಹಾಕಿರ್ಬೇಕು ಅಂತ. ಸೊ ನನ್ಗೆ ನನ್ ಗಾಡಿಯಲ್ಲಿ ಸ್ನ್ಯಾಪ್ ಲಾಕ್ ಹಾಕಿದ್ದಾರೆ. ಅಂದ್ರೆ ಅದು ಹಾಕಿದ್ರೆ ಅದು ತೆಗಿಯಕ್ಕಾಗಲ್ಲ. ಅದು ಏನೋ ಮಾಡಿ ತೆಗಿತಾರೆ, ತೆಗಿಲೂಬಹುದು. ಅಂದ್ರೆ ನಾವು ಅಂದ್ರೆ ಗೌರ್ಮೆಂಟ್ನವರು ಏನಾದ್ರು ಒಂದು ಮಾಡಿದ್ರೆ ಕಳ್ಳರು ಅದಕ್ಕೆ ಒಂದು ಸ್ಟೆಪ್ ಎದುರೇ ಇರ್ತಾರೆ, ಅಂದ್ರೆ ಹಿಂದೆ ಇರಲ್ಲ ಅವರು. ಸೊ ಅದಕ್ಕೋಸ್ಕರ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಎಷ್ಟರ ಮಟ್ಟಿಗೆ ಫೈಲ್ ಆಗುತ್ತೋ ದೇವರಿಗೆ ಬಿಟ್ಟಿದ್ದು. ಸೊ ಆಗ್ತಾ ಇದೆ, ಮಾಡ್ತಾ ಇದ್ದಾರೆ. ಸೊ ಗೌರ್ಮೆಂಟ್ನವರು ರೂಲ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಅದನ್ನು ಫಾಲೋ ಮಾಡ್ಲೇಬೇಕಾಗುತ್ತೆ. ಸೊ ಒಂದು ಗೂಗಲ್ ಅಲ್ಲಿ ನಾನು ನ್ಯೂಸ್ ನೋಡಿದ್ದ ಪ್ರಕಾರ 1.5 ಕೋಟಿ ಗಾಡಿಗಳಲ್ಲಿ ಕೇವಲ 52 ಲಕ್ಷ ಗಾಡಿಗಳು ಮಾತ್ರ HSRP ನಂಬರ್ ಪ್ಲೇಟ್ ಅನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ನ್ಯೂಸ್ ನೋಡಿದೆ ನಾನು. ಸೊ ಟಿಲ್ ಡೇಟ್, ಇವತ್ತಿನ ಡೇಟ್ನವರೆಗೆ. ಸೊ ಉಳಿದ ಗಾಡಿ ಇನ್ನು 1.5 ಕೋಟಿ ಗಾಡಿಗಳು ಮಾಡಿಲ್ಲ. ಸೊ ಇದನ್ನ ಯಾವ ರೀತಿ ತಡೆಗಟ್ಟಬಹುದು ಅಂದ್ರೆ ನನ್ನ ಪ್ರಕಾರ ಇವಾಗ ಏನಂದ್ರೆ ಅಲ್ಲಲ್ಲಿ ಪೊಲೀಸ್ನವ್ರು ಇಲ್ಲಿ ನಿಂತಿರ್ತಾರೆ. ಸೊ ಅವ್ರು ಇವಾಗ ಚೆಕ್ ಮಾಡೋದು ನಂಬರ್ ಪ್ಲೇಟ್ ಅಂದ್ರು ಅಷ್ಟು ಚೆಕ್ ಮಾಡಲ್ಲ. ಸೊ ನಿಮ್ದು ಲೈಸೆನ್ಸು, ನಿಮ್ದು RC ಮತ್ತು ಪೊಲ್ಯೂಷನ್ ಮತ್ತು ಇನ್ಶೂರೆನ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಫೈನ್ ಹಾಕ್ತಾ ಇದ್ರು. ಸೊ ಸೀಟ್ ಬೆಲ್ಟ್ ಎಲ್ಲ. ಇನ್ನೇನಂದ್ರೆ ಒಂದು ವೇಳೆ HSRP ನಂಬರ್ ಪ್ಲೇಟ್ ಇಲ್ಲ ಅಂದ್ರೆ ನಿಮ್ಗೆ 500ರಿಂದ 1,000 ರೂಪಾಯಿ ದಂಡ ಬೀಳುತ್ತೆ. ಸೊ ಇದಂತೂ ಕನ್ಫರ್ಮ್ ಆಗಿದೆ ಗೌರ್ಮೆಂಟ್ ಇಂದ. ಸೊ ಆದಷ್ಟು ಬೇಗ ದಯವಿಟ್ಟು ಎಲ್ಲರೂ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಗೆ ಎಷ್ಟು ಅಂತ ಇದು ಕನ್ಫರ್ಮ್ ಆಗಿಲ್ಲ. 500ರಿಂದ 1,000 ಅಂತ ಹೇಳಿದ್ರು, ಜಸ್ಟ್ ನಾನು ಗೂಗಲ್ ಅಲ್ಲಿ ನೋಡಿದ್ದು. ಸೊ ಫೈನ್ ಕಟ್ಟಬೇಕಾಗುತ್ತೆ ನಿಮ್ಗೆ. HSRP ನಂಬರ್ ಪ್ಲೇಟ್ ಬುಕ್ ಮಾಡಿದ್ಮೇಲೆ ಎಷ್ಟು ದಿವಸದಲ್ಲಿ ಬರುತ್ತೆ ಅಂದ್ರೆ ಒಂದು 15 ದಿವಸ. ನಿಮ್ಗೆ 15 ದಿವಸದಲ್ಲಿ ನಿಮ್ಗೆ ನಿಯರೆಸ್ಟ್ ಅಂದ್ರೆ ನಿಮ್ಮ ಯಾವ ಗಾಡಿ ಇರುತ್ತೋ, ಎಕ್ಸಾಂಪಲ್ ಮಾರುತಿ ಸುಜುಕಿನೋ ಅಥವಾ ಬೊಲೆರೋನೋ ಅಥವಾ ರೆನಾಲ್ಟೋ ಅಥವಾ ಟೊಯೋಟಾನೋ, ಯಾವುದೇ ನಿಮ್ದು ಒಂದು ಓನರ್ ಅಂದ್ರೆ ಇದು ಇರುತ್ತೋ, ಡೀಲರ್ಸ್ ಇರ್ತಾರೋ ಅಲ್ಲಿ ನಿಮ್ಮ ಹತ್ರದಲ್ಲಿ ಬರುತ್ತೆ. ಸೊ ಅದನ್ನ ಮತ್ತೆ ಅವರೇ ಫಿಟ್ಟಿಂಗ್ ಮಾಡಿ ಕೊಡ್ತಾರೆ. ಸೊ ಇದ್ರ ಮೇಲೂ ಯಾರು ಮಾಡಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಸೊ ದಯವಿಟ್ಟು ಇದನ್ನ ಒಂದು ಸೀರಿಯಸ್ ಆಗಿ ತಗೊಂಡು ಎಲ್ರೂ ಆದಷ್ಟು ಬೇಗ ಒಂದು HSRP ನಂಬರ್ ಪ್ಲೇಟ್ ಮಾಡಿ ಅಂತ ಇದ್ರ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಸೊ ಟೇಕ್ ಕೇರ್. ಎಲ್ರಿಗೂ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ಆಸ್ ಯೂಶುವಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಮ್ಮ ಎಲ್ಲಾ ವಿಡಿಯೋಗಳನ್ನ ದಯವಿಟ್ಟು ನೋಡಿ ನಮ್ಗೆ ಹರಿಸಿ. ಬಾಯ್.